ಹೇ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತೇನಿಲ್ಲ, ಜಾಸ್ತಿ ದಿನ ಆದಮೇಲೆ ವಿಡಿಯೋ ಬಿಡ್ತಾಯಿದ್ದೀನಿ. ನೋಡೋದಾದರೆ ಇವ್ರ ಮನೆ ಇದು, ಮೇಲೆ ಟಾಪಿಗೆ ಬಂದಿದ್ದೀರಿ ನೋಡಿ. ಇದು ಬಂದು ಲಕ್ಕೂರು, ಓಕೆನಾ. ಇದು ನಮ್ಮ ಊರೂರು. ಇವನು ನಮ್ಮ ತಮ್ಮ, ಇವನ ಹೆಸರು ರೂಪೇಶ್ ಅಂತ. ನಾವು ಕರೆಯೋದು ಇವನ್ನ ಡಿಂಪು. ಗೈಸ್, ಇವನು ನನ್ನ 10th ಆದಮೇಲೆ ಇವನ ಜೊತೆ ನಾನು ಇನ್ನು ಕಂಟೆಂಟು ಇನ್ನೂ ಸ್ವಲ್ಪ ಮೇಲೇ ಹೋಗೋಣ ಅಂತ ಹೇಳುತ್ತಾ ಇವಾಗ ಇವನು ಹೇಳಿದ್ದು ವೀಡಿಯೋ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ನಂದು ಏನು ಕಂಟೆಂಟ್ ಇದ್ದಿಲ್ಲ, ಅದೇ ಸುಮ್ಮನೆ ವೀಡಿಯೋ ಮಾಡೋಣ ಅಂತೇಳಿ ನಾನು ಜಾಸ್ತಿ ದಿನ ಆಯಿತು. ಸೊ ಅದಕ್ಕೋಸ್ಕರ ವೀಡಿಯೋ ಬಿಡ್ತಾಯಿದ್ದೀನಿ ಗೈಸ್. ಇನ್ನು ಏನು ಅಂದರೆ ಮೇಲೆ ಹೋಗ್ಬೇಕಂತೆ. ಬನ್ನಿ ಗೈಸ್, ಹೋಗೋಣ. ಇನ್ನೊಂದು ಮೇಲೆ ಇನ್ನು ಸ್ಟೆಪ್ ಐತೆ ಇಲ್ಲಿ. ಗೈಸ್, ಇಲ್ಲಿ ನೋಡೋದಾದರೆ ಇಲ್ಲಿ ಸೋಲಾರ್ ಇದೆ, ಇಲ್ಲಿ ಟ್ಯಾಂಕ್ ಇದೆ ಗೈಸ್. ಮತ್ತು ಇನ್ನೊಂದು, ನಮ್ಮ ಹೋಮ್ ಟೂರು ಎಷ್ಟು ಜನಕ್ಕೆ ಬೇಕು ಅಂತ ಕಮೆಂಟ್ ಮಾಡಿ ಕೆಳಗೆ. ಹಾಗೆ ನಿಮ್ಮ ಊರ ಹೆಸರು ಕಮೆಂಟ್ ಮಾಡಿ, ಯಾಕಂದರೆ ನನಗೂ ಒಂದು ಸ್ವಲ್ಪ ತಿಳಿಬೇಕಲ್ಲ. ಸೊ ಅದಕ್ಕೋಸ್ಕರ ನಿಮ್ಮೂರ ಹೆಸರು ಹಾಗೆ ಎಷ್ಟು ಜನಕ್ಕೆ ಬೇಕು ಹೋಮ್ ಟೂರು ಅಂತ ಕಮೆಂಟ್ ಮಾಡಿ. ಮತ್ತು ಗೈಸ್, ಏನು ಹೇಳೋದು ಅರ್ಥ ಆಗ್ತಾಯಿಲ್ಲ. ನೀವು ನೋಡೋದಾದ್ರೆ ಸೀಸ್ತಾ ಕುತ್ಕೊಂಡ್ಬಿಟ್ಟಾನೆ, ಇವನೇ ಹೇಳಿದ್ದು. ನೋಡಿದಾಗ ಕುತ್ಕೊಂಡ್ಬಿಟ್ಟವನು ಇಲ್ಲಿ, ಆದ್ರೂ ಚೆನ್ನಾಗಿದೆಯಲ್ಲ. ಇವಾಗ ಇವರು ಮನೆ ಒಳಗೆ ಹೋಗೋಣ ಬನ್ನಿ. ಇದು ಬಂದು ಒಂಥರ ಏನಂತಾರೆ, ಇದು ಬಾಡಿಗೆ ಮನೆ ತಾನೆ. ಇವ್ನು ನೋಡಿದ್ರೆ ನೋಡಿಲ್ಲೆಲ್ಲ ನೀರಲ್ಲಿ ಆಟಾಡ್ತಾನೆ ಇವನು. ಎಷ್ಟಂತ ಹೇಳೋದು, ಆದ್ರೇನು ನೀರಲ್ಲಿ ಆಟಾಡ್ತಾನೆ ಇವನು. ಏನು ಹೇಳಿ ಗೈಸ್, ನೀವೇ ಕಮೆಂಟಲ್ಲಿ ಯಾಕೆ. ಓಕೆ ಬನ್ನಿ ಗೈಸ್, ಹೋಗೋಣ ಇವಾಗ. ರೈ ಇವನು ಏನೇನೋ ಮಾಡ್ತಾನೆ ಗೈಸ್ ಇವನು. ಗೈಸ್, ಇನ್ನೊಂದು ಏನಂದರೆ, ಇನ್ನೂ ಒಳ್ಳೆ ಕಂಟೆಂಟ್ ಬೇಕಂದರೆ ನಾನು ಪ್ರ್ಯಾಂಕ್ ವಿಡಿಯೋಸು ಮತ್ತು ಏನಾದರೂ ಒಂಥರ ಇನ್ನೂ ಹೊಸ ಆಗಿ ಕಂಟೆಂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಅವ್ನು ಸ್ವಲ್ಪ 10th ಮುಗಿಬಿಡಲಿ, ಆಮೇಲೆ ನೋಡ್ಕೊಳೋಣ ಏನು ಇದಾಗ್ತೈತೆ ಅಂತ. ಇನ್ನು ನಾನೊಂದು ಹೊಸ ಮೊಬೈಲ್ ಇಸ್ಕೊಬೇಕು, ಯಾಕಂದರೆ ಅದರಲ್ಲಿ ವಿಡಿಯೋ ಇದು ನಮ್ಮ ಫೋನಲ್ಲಿ ಮಾಡ್ತಾಯಿತ್ತು. ಸೊ ಅದಕ್ಕೋಸ್ಕರ ಇವಾಗ ಬನ್ನಿ. ನೋಡಿದ್ರೆ ಇಲ್ಲಿ ನೋಡಿ, ಗೈಸ್, ಇಲ್ಲಿ ಹಿಂಗಿಂದ ಬಂದರೆ ಡೈರೆಕ್ಟು ಇಲ್ಲಿ ಬುದ್ಧ ಇದೈತೆ ಇದು. ಹಾಗೆ ಮನೆ ಒಳಗೆ ಬಂದರೆ ನೋಡಿ ಗೈಸ್, ಸೋಫಾ, ಇಲ್ಲಿ 1-2 ಸೋಫಾ, ಮತ್ತು ಟಿ.ವಿ, ಮತ್ತು ಇಲ್ಲೆಲ್ಲ ಏನೇನೋ ಇಕ್ಕಿದ್ದಾರೆ. ಮತ್ತು ಇಲ್ಲಿ ನೋಡಿ ಗೈಸ್, ನೋಡಿ ಗೈಸ್, ನಮ್ಗೆ ಬರಲ್ಲ. ನೋಡಿ, ಓ ಯಾವುದೋ ತಂದುಬಿಟ್ಟವನೇ ಗೈಸ್ ಇವನು. ಗೈಸ್ ನೋಡಿ, ಹಾಕೊಂತಾನೆ ಇವಾಗ ಇವನು. ಒಂದು ಹಾಕೊಂಡಿದ್ದಾನೆ. ನಾಲ್ಕಲ್ಲ, ನನಗೆ ಗೊತ್ತಿಲ್ಲ ಗೈಸ್, ಇವನೇನು ಮಾಡ್ತಾನೆ ಅಷ್ಟೇ, ಬರೀ ನೋಡೋದು ಅಷ್ಟೇ. ಓದೋದು ಬೇಡ ಅಂತ ಹೇಳ್ಬಿಟ್ಟೆ ಗೈಸ್, ಯಾಕಂದರೆ ಬಿದ್ದರೆ ಏನು ಮಾತಾಡ್ತಾ ಇರೋದು ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಹಂಗಂಗೆ ಕಂಟೆಂಟ್ ಮಾಡ್ತಾಯಿದ್ದೀನಿ ಗೈಸ್. ಈ ಕಂಟೆಂಟ್ ಯಾರ್ಯಾರಿಗೆ ಇಷ್ಟ ಆಗ್ತಾಯಿಲ್ಲೋ ಪ್ಲೀಸ್ ಕಮೆಂಟ್ ಮಾಡಿ. ಯಾರಿಗೆ ಇಷ್ಟ ಆಗ್ತೈತೋ ಇದೇ ಕಂಟೆಂಟ್ ಕಂಟಿನ್ಯೂ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಯಾಕಂದರೆ ಓಕೆನಾ. ಯಾಕಂದರೆ ನೀವು ನೋ ಕಂಟೆಂಟ್ ಅಂತ ಹಾಕ್ತೀರಾ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ತೀನಿ. ಸೊ ಅದಕ್ಕೋಸ್ಕರ ಇದು ಕಂಟೆಂಟ್ ಓಕೆನಾ ಅಂದರೆ ಓಕೆ ಅಂತ ಕಮೆಂಟ್ ಮಾಡಿ, ಬೇಡ ಅಂದರೆ ನೆಕ್ಸ್ಟ್ ಬೇರೆ ಇದಾಕೋಣ, ಓಕೆನಾ. ಬನ್ನಿ ಗೈಸ್, ಹೋಗೋಣ. ಕೆಳಗೆ ಬಂದು ಇವಾಗ ಚಪ್ಪಲಿ ಹಾಕ್ಕೊಂಡು ಇನ್ನೊಂದು ಮನೆ ಹೋಗಬೇಕು. ನಾನು ಲಾಸ್ಟ್ ವಿಡಿಯೋ ತೋರಿಸಿದಾಗ ಟ್ರೂತ್ ಆರ್ ಡೇರ್ ಇದ್ರಲ್ಲ, ಆಡಿದ್ರಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಬನ್ನಿ. ನೋಡಿ ಗೈಸ್, ಎರಡು ಹಿಂದೆ ಇವೊಂದೊಂದು ಮತ್ತು ಅವ್ರ ಅಣ್ಣ ಒಂದು. ತೇಜಸ್ವಿನಿ, ಹಾಯ್. ಇವರೇ ಗೈಸ್ ಹೇಳಿದ್ದು ನನಗೆ ಸಪೋರ್ಟ್ ಮಾಡಿ ಇಷ್ಟು ಮಟ್ಟು ಸಬ್ಸ್ಕ್ರೈಬರ್ಸು ತಂದಿದ್ರು ಅಂದರೆ ಇವರೇ ಕಾರಣ. ಹಾಗೆ ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳುತ್ತಾ, ಇಂದ ಇಂಪ್ರೂವ್ ಆಗಬೇಕು ಬ್ಲಾಗ್ಸು. ಯಾಕಂದರೆ ಕಂಟೆಂಟು ಇದು ಓಕೆ ಅಂದರೆ ಓಕೆ, ಇಲ್ಲಾಂದರೆ ಬೇಡ ಅಂದರೆ ಬೇಡ ಅಂತೇಳಿ ಗೈಸ್. ಯಾಕಂದರೆ ಇನ್ನೂ ಹೊಸ ಕಂಟೆಂಟು ಅಂತ
ಹೋಗೋಣ. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಜಾಸ್ತಿ ಓಕೆನಾ ಗೈಸ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಫುಲ್ ನೋಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬೈ ಗೈಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬೈ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬೈ.